ಜಗಹೃದಯ. ಮಕ್ಕಳು ಮುಂದೆ ಬರ್ಬೇಕಂದ್ರೆ ಅವ್ರ ತಾಯಿ ಮುಖ್ಯ, ಅವ್ರ ಗುರುಗಳು ಮುಖ್ಯ. ಸೊ ಎಲ್ಲರೂ ಹೇಳ್ತಾರೆ ಹೌಸ್ ವೈಫ್ ಅಂದ್ರೆ ಏನು ಅಂತೆಲ್ಲ ಒಂದು ಕೆಳಮಟ್ಟದಲ್ಲಿ ನಾವು ನೋಡ್ತಕ್ಕಂಥ ಈ ಜಾಸ್ತಿ ಆಯ್ತಾ. ಸೊ ಬಟ್ ಅವ್ರು ನೀಡಿರ್ತಕ್ಕಂಥ ಕೊಡುಗೆ, ಅವ್ರು ಮಾಡತಕ್ಕ ಇದನ್ನ ನಾವು ಹೇಳಕ್ಕೆ ಆಗಲ್ಲ ಆಯ್ತಾ. ಸೊ ಇಲ್ಲಿ ಯಾರ ಹೌಸ್ ವೈಫ್ ಇದೆಯೋ ದಯವಿಟ್ಟು ಅವೆಲ್ಲ ನಾವು ಮತ್ತೆ ತಾಯಿಯುದ್ದಕ್ಕೂ ಪೈರು ನಗುವಂತೆ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ನೀವು ಅಷ್ಟೇ ಸಹ ನಿಮ್ಮ ಮಕ್ಕಳಿಗೆ ಒಳ್ಳೆ ಕೊಟ್ಟು ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ಕೊಂಡು ಹೋಗೋದು ಹೇಳ್ಕೊಡ್ತಿರೋ ಟೀಚರ್ಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳು ಹೇಳೋದಾದ್ರೆ ಆಕಾಶ ನಮಗೆ ಇದೆಲ್ಲ ನೆನೆಸ್ಕೊಂಡು ನಮ್ಮ ಸಾಧ್ಯ ಇದೆ. ನಾವು ದಿನ ಯಾವತ್ತೂ ಲೈಫಲ್ಲಿ ಬರೆಯೋದು. ಅನೇಕ ಮಕ್ಕಳು ನಮ್ಮ ಮನೆಗೆ ಬರ್ತಾರೆ, ಹೋಗ್ತಾರೆ, ಮಾತಾಡ್ತಾರೆ, ಕೂತ್ಕೊಳ್ತಾರೆ, ಸಂತೋಷ ಪಡ್ತಾರೆ. ಅದೇ ಥರ ನೀವು ಬರಬೇಕು. ಆ ದೇವಸ್ಥಾನದಲ್ಲಿ ವಿಗ್ರಹಗಳನ್ನ ನೋಡ್ತೀವೋ, ಅಲ್ಲಿ ಒಂದು ನಾವು ದೈವ ಭಾವನೆಯನ್ನು ಒಂದು ಮಾಡ್ತೀವೋ. ನನಗೆ ಆವತ್ತು ಶಾಲೆ ದೇವಾಲಯ ಮತ್ತೆ ನೀವುಗಳೇ ಅಲ್ಲಿನ ವಿಗ್ರಹಗಳು. ಇವನ್ನ ನಾವು ರೂಪದಲ್ಲಿ ನೋಡ್ತಾ ಇರ್ತೀವಿ. ಯಾಕೆ ತಿಳ್ಕೊಂಡಿದ್ದೀವಿ? ನಿಮಗೆ ಜ್ಞಾನವನ್ನ ಹಂಚಿದ್ದೀವಿ. ನಾನು ಹೇಳ್ತಾರೆ ಹಣ ನೀಡ್ತಾರೆ ಎಲ್ಲ ಖರ್ಚಾಗತ್ತಂತೆ, ಜ್ಞಾನ ನೀಡ್ತಾ ನೀಡ್ತಾ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ನಾವು ಅನುಭವಿಸಿದ್ದೀವಿ. ನೀವೆಲ್ಲ ಇವತ್ತು ನಮ್ಮಿಂದ ಒಂದು ವಿದ್ಯಾಜ್ಞಾನವನ್ನ ಪಡೆದು ಜ್ಞಾನವಂತರಾಗಿ ಬದುಕಿನಲ್ಲಿ ಒಂದು ಉನ್ನತವಾದಂತಹ ನಮ್ಮ ಶಾಲೆಯಲ್ಲಿ ಮಾತ್ರ ಈ ತರ ಮಕ್ಕಳು ಬಂದು ಟೀಚರ್ಸ್ನ ಈ ಗೌರವಿಸಿ ಈ ತರ ಮಾಡಿದ್ದು ಯಾವ ಶಾಲೆಯಲ್ಲೂ ಮಾಡಿಲ್ಲ, ಮಾಡೋದೇ ಇಲ್ಲ. ಈಗಿನ ಮಕ್ಕಳು ಯಾರು ಮಾಡಲ್ಲ. ನಮಗೆ ತುಂಬಾ ಖುಷಿ. ಫಸ್ಟ್ ಡೇ ತುಂಬಾ ಭಯ, ತಕ್ಷಣಕ್ಕೆ ಸೇರ್ದೋಲ್ಲ. ಭಯ ಯಾವಾಗಲೂ ಹುಡುಗು ಬೇರೆ, ಯಾವಾಗಲೂ ಚೈಲ್ಡಿಶ್ ಆಗಿ ಇವಾಗಲೂ ಹಾಗೆ ಇದ್ದೀನಿ. ಆದ್ರೆ ಇವರೆಲ್ಲ ನನಗೆ ಎಷ್ಟು ಸಹಾಯ ಮಾಡಿ ಅವ್ರಿಗೆ ನನ್ನ ಗೈಡೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಇವಾಗ್ಲೂ ಕೂಡ ನನಗೇನಾದ್ರು ಬೇಜಾರಾಯಿತು ಅಂತ ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು ಸಮಾಧಾನ ಮಾಡ್ತೀನಿ. ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ಅದೆಲ್ಲ ಆಗ್ತಾ ಇದ್ದೀನಿ. ಸೊ ನಾನು ರಿಟೈರ್ಮೆಂಟ್ ಆಗುವಾಗ ಏನಾದರೂ ಒಬ್ಬರಿಗೆ ಕೊಡಬೇಕು ಅಂತ 165 ವರ್ಷದ ಇತಿಹಾಸದ ಬೆಂಗಳೂರು ಯೂನಿವರ್ಸಿಟಿ ಬಗ್ಗೆ ರೆಕಾರ್ಡ್ ಮಾಡಿ ಎಲ್ಲ ಬಂದಿದೆ. ನಮ್ಮ ಆಶೀರ್ವಾದ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಆನಂದಮಯ ಈ ಜಗ
ರವಿವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿವದನವೇ ಶಿವ